ನೋಡಿ ವೀಕ್ಷಕರೇ, ನಾಳೆ ಬರುವಂಥ 6ನೇ ತಾರೀಕು ಫೆಬ್ರವರಿಯಲ್ಲಿ ಷಡ್ದಿಲ ಏಕಾದಶಿ ಇದೆ. ಅಂದರೆ ಷಡ್ ಅಂದರೆ 6 ಥರ ನೀವು ಎಳ್ಳನ್ನು ದಾನ ಮಾಡಬೇಕು. ಇದು ಷಡ್ದಿಲ ಏಕಾದಶಿ ಅಂತ. ಈ ಫೆಬ್ರವರಿ ತಿಂಗಳಲ್ಲಿ ಮಾಘ ಮಾಸದಲ್ಲಿ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿರೋ ಥರ ಎಳ್ಳನ್ನು ನೀವು 6 ರೀತಿ ಅದನ್ನು ಉಪಯೋಗ ಮಾಡಬೇಕು. ಆ ದಿನ ಏಕಾದಶಿ ದಿನ ಶ್ರೀಕೃಷ್ಣ ವಿಷ್ಣು ಪುರಾಣದಲ್ಲಿ ಹೇಳಿರುವಂಥದ್ದಿದು. ನೋಡಿ, ವಿಷ್ಣು ಪುರಾಣದಲ್ಲಿ ಇರುವಂಥದ್ದು ಒಂದು ವಿಚಾರ ಇದು. ಇದರಲ್ಲಿ ಏನು ಮಾಡಬೇಕು ಅಂದರೆ, ಫಸ್ಟು ಎಳ್ಳನ್ನು ನೀವು ಫಸ್ಟು ಅರ್ಘ್ಯ ಕೊಡಬೇಕು. ಸೂರ್ಯದೇವನಿಗೆ ನೀವೊಂದು ತಾಮ್ರ ಚಂಬಲ್ಲಿ ಹಾಕಿಬಿಟ್ಟು ಎಳ್ಳನ್ನು ಅರ್ಘ್ಯ ಕೊಡಬೇಕು. ಎರಡನೇ ಇದೇನು ಮಾಡಬೇಕು, ನೀವು ಸ್ನಾನ ಮಾಡುವಾಗ ಎಳ್ಳನ್ನು ನೀವು ಸ್ನಾನ ಮಾಡೋ ಪಾತ್ರೆಯಲ್ಲಿ ಹಾಕಿ ಎಳ್ಳಿನ ನೀರಲ್ಲಿ ಸ್ನಾನ ಮಾಡಬೇಕು. ಮೂರನೇ ಇದೇನು ಮಾಡಬೇಕು, ಮಿಕ್ಸಿಲಿ ನೀವು ಎಳ್ಳನ್ನು ಪುಡಿ ಮಾಡಿಬಿಟ್ಟು ಅದರದ್ದು ಒಂದು ಅರೋಮಾ ಬರುತ್ತಲ್ಲ, ಅರೋಮಾನ ತಗೋಬೇಕು. ನಾಲ್ಕನೇದು, ಎಳ್ಳನ್ನು ನೀವು ಪೌಡರ್ ಮಾಡಿ ನೀರಿಗೆ ಹಾಕಿ ಅದನ್ನು ಕುಡಿಬೇಕು. ಮತ್ತು ಎಳ್ಳಲ್ಲಿ ನೀವು ಲಡ್ಡು ಮಾಡಿಬಿಟ್ಟು, ಅಂದರೆ ಲಡ್ಡು ತಿಂತಾರಲ್ಲ, ಅದಕ್ಕೆ ಬೆಲ್ಲ ಹಾಕ್ಬಿಟ್ಟು ಎಳ್ಳು ಹಾಕ್ಬಿಟ್ಟು ಆ ಎಳ್ಳಿನ ಉಂಡೆನ ಎಲ್ಲರಿಗೂ ನೀವು ದಾನ ಮಾಡಬೇಕು. ಅದು ಇನ್ನೂ ನಿಮಗೆ ಮಾಘ ಮಾಸದಲ್ಲಿ ಮಾಡೋವಂಥ ಏಕಾದಶಿಲಿ ನಿಮಗೆ ಪುಣ್ಯ ತರೋವಂಥದ್ದು. ಮತ್ತು ಇನ್ನೊಂದು ಏನು ಮಾಡಬೇಕು ಅಂದರೆ, ನೀವು ಒಂದು ತಾಮ್ರದ ಪಾತ್ರೆಯಲ್ಲಿ ನೀವು ಎಳ್ಳನ್ನು ಫುಲ್ಲು ತುಂಬಿ, ಕೃಷ್ಣ ಯುಧಿಷ್ಠಿರನಿಗೆ ಹೇಳಿರುವಂಥದ್ದು ಇದು. ವಿಷ್ಣು ಪುರಾಣದಲ್ಲಿರುವಂಥದ್ದು. ಕೃಷ್ಣ ಹೇಳಿರುವಂಥದ್ದು ಯುಧಿಷ್ಠಿರನಿಗೆ. ಎಳ್ಳನ್ನು ತುಂಬಿ ತಾಮ್ರದ ಪಾತ್ರೆಯಲ್ಲಿ ದಾನ ಮಾಡೋದ್ರಿಂದ ಸಮಸ್ತ ಪಾಪಗಳಿಂದ ಮುಕ್ತಿ ಸಿಗತ್ತೆ. ಈ ಏಕಾದಶಿಲಿ ಇದು ಎಳ್ಳಿನ ಏಕಾದಶಿ, ಷಡ್ದಿಲ ಏಕಾದಶಿ. 6 ಥರ ನೀವು ಈ ಎಳ್ಳಲ್ಲಿ ಮಾಡುವಂಥದ್ದು ವೀಕ್ಷಕರೇ. ಆ ದಿನ ಏಕಾದಶಿ ದಿನ ನೀವು ಬೇಗ ಎದ್ದು ಮನೆಯೆಲ್ಲ ಹಿಂದಿನ ದಿನವೇ ಶುಭ್ರಗೊಳಿಸ್ಕೋಬೇಕು. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಬೇಕು ವೀಕ್ಷಕರೇ. ಈ 6 ಎಳ್ಳಿನ ಉಪಯೋಗಗಳನ್ನ ಮಾಡಬೇಕು. ಅನಂತರ ನೋಡಿ, ವಿಷ್ಣುವಿಗೆ ಆ ದಿನ ನೀವು ಪಂಚಾಮೃತ ಅಭಿಷೇಕನ ಅರ್ಪಿಸಬೇಕು. ಪಂಚಾಮೃತ ಅಭಿಷೇಕನ ನೀವು ಹಾಕಿ ಆನಂತರ ನೀವು ಅಭಿಷೇಕ ಎಲ್ಲ ಆದಮೇಲೆ ತುಳಸಿಯಿಂದ ನೀವು ಅರ್ಚನೆ ಮಾಡಬೇಕು ಮಹಾಪ್ರಭು ವಿಷ್ಣುವಿಗೆ, ಶ್ರೀಕೃಷ್ಣನಿಗೆ. ಷಡ್ದಿಲ ಏಕಾದಶಿ ದಿನ ನಿಮ್ಮ ಸಮಸ್ತ ಪಾಪಗಳನ್ನು ಕಳ್ಕೊಳ್ಳೋ ಅಂಥ ದಿನ. ಮತ್ತು ವಿಷ್ಣುವಿಗೆ ತುಂಬ ಪ್ರಿಯವಾದ ಮಂತ್ರ, ಹೂವಿನ ಅಲಂಕಾರ, ತುಳಸಿಯ ಅರ್ಪಣೆ ಮತ್ತು ಹಸುವಿನ ಹಾಲು ನೈವೇದ್ಯಕ್ಕೆ ಇಷ್ಟನ್ನು ನೀವು ತಯಾರಿ ಮಾಡ್ಕೋಬೇಕು. ಎಲ್ಲ ತಯಾರಿ ಮಾಡಿಕೊಂಡು ಗೆಜ್ಜೆ ವಸ್ತ್ರ ಎಲ್ಲ ತಯಾರಿ ಮಾಡ್ಕೋಬೇಕು. ಇದಕ್ಕೂ ಮುಂಚೆ ನೀವು ಮಾಡಬೇಕಾಗಿರುವಂಥದ್ದು ಮಹಾಗಣಪತಿಯ ಪೂಜೆ. ಗಣಪತಿನ ಫಸ್ಟು ನೀವು ಸ್ಥಾಪನೆ ಮಾಡಿಕೊಂಡು ಗೆಜ್ಜೆ ವಸ್ತ್ರ ಹಾಕಿ ಕೊಬ್ಬರಿ ಬೆಲ್ಲ ನೈವೇದ್ಯ ಕೊಟ್ಟು ನೀವು ಗಣೇಶನಿಗೆ ಅಭಿಷೇಕ, ಪಂಚಾಮೃತ ಅಭಿಷೇಕ ಎಲ್ಲ ಮಾಡಿಕೊಂಡು ನೀವು ಗಣೇಶನಿಗೆ ಕೆಂಪು ಹೂವನ್ನು ಅರ್ಪಣೆ ಮಾಡಬೇಕು. ವಿಷ್ಣುವಿಗೆ ತುಳಸಿ ಅರ್ಪಣೆ ಮಾಡಬೇಕು. ನೀವು ಹೀಗೆ ಮಾಡೋದ್ರಿಂದ ನಿಮ್ಮ ಪೂಜೆ ಸಫಲತೆ ಆಗುತ್ತೆ. ಆ ದಿನ ನೀವು ಸಮಸ್ತ ಪಾಪಗಳಿಂದ ಮುಕ್ತಿ ಹೊಂತೀರ. ಉಪವಾಸ ಮಾಡಿ ಸಮಸ್ತ ಪಾಪಗಳಿಂದ ಮುಕ್ತಿ ಹೊಂತೀರ. ನೀವು ಏನು ಸಂಕಲ್ಪ ಮಾಡಿಕೊಂಡು ಈ ಷಡ್ದಿಲ ಏಕಾದಶಿ ದಿನ ನೀವು ವ್ರತಾಚರಣೆ ಇಟ್ಕೊಂಡು, ಮತ್ತು ಮಹಾಪ್ರಭು ವಿಷ್ಣುವಿನ ದೇವಸ್ಥಾನ ನಿಮ್ಮ ಮನೆ ಹತ್ತಿರ ಇದ್ದರೆ ದೇವಸ್ಥಾನಕ್ಕೆ ಭೇಟಿ ನೀಡಬೇಕು. ನೀವು ಭೇಟಿ ನೀಡಿ ಅಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬರಬೇಕು. ಆ ದಿನ ವಿಷ್ಣುವಿನ ಭಜನೆ ಮಾಡಬೇಕು, ಕೃಷ್ಣನ ಭಜನೆ ಮಾಡಬೇಕು. ಮಹಾಪ್ರಭು ವಿಷ್ಣು ಶ್ರೀರಾಮನ ಮಂತ್ರ ಹೇಳಬೇಕು, ವಿಷ್ಣುವಿನ ಮಂತ್ರ, ವಿಷ್ಣುವಿನ ಅಷ್ಟೋತ್ತರಗಳೆಲ್ಲ ಹೇಳ್ಕೊಂಡು ಸಂಜೆಗೆ ನೀವು ಭಜನೆ ಇಟ್ಕೋಬೇಕು. ಎಲ್ಲ ಮನೆ ಮಂದಿ ಎಲ್ಲರೂ ಫ್ಯಾಮಿಲಿಯವರು ಕೂತ್ಕೊಂಡು, ನೀವು ನಿಮ್ಮ ಕುಟುಂಬದವರು ಕೂತ್ಕೊಂಡು ವಿಷ್ಣುವಿನ ಭಜನೆ ಮಾಡೋದ್ರಿಂದ, ನೋಡಿ, ಇದು ವಿಷ್ಣು ಪುರಾಣದಲ್ಲಿರುವಂಥದ್ದು ನಾನು ಹೇಳ್ತಾ ಇರೋದು. ಸುಮ್ಮನೆ ನಾನು ಹೇಳ್ತಾ ಇಲ್ಲ. ಇದನ್ನು ಹೀಗೆ ಮಾಡೋದ್ರಿಂದ ದೇವರು ನಿಮ್ಮ ಹತ್ತಿರ ಸಮೀಪದಲ್ಲೇ ಇರ್ತಾರೆ ಯಾವಾಗಲೂ. ಯಾರು ಶ್ರದ್ಧಾ ಭಕ್ತಿಯಿಂದ ಪೂಜೆ ಪುನಸ್ಕಾರಗಳು ಮಾಡ್ತಾರೆ,
ಯಾರು ದೇವರ ಆರಾಧನೆ ಮಾಡ್ತಾರೆ, ಯಾರು ಭಜನೆ ಮಾಡ್ತಾರೆ ಅಂಥವರಿಗೆ ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತೆ. ಹೀಗೆ ನೀವು ಮಹಾವಿಷ್ಣುವಿನ ಒಂದು ಮಂತ್ರ ಹೇಳ್ಕೊಡ್ತೀನಿ ನೋಡಿ. ಓಂ ನಮೋ ಭಗವತೆ ವಾಸುದೇವಾಯ. 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 ನೋಡಿ, ಈ ಒಂದು ಸಣ್ಣ ಮಂತ್ರನ ನೀವು ಪೂಜೆಯಲ್ಲಾದ ನಂತರ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿ, ಪೂಜೆಯಲ್ಲಾದ ನಂತರ ಈ ಮಂತ್ರನ ನೀವು ಒಂದು ತುಳಸಿ ಮಾಲೆಯಷ್ಟು ನೀವು ಹೇಳ್ಕೊಳ್ಳಿ. ಮಂತ್ರ ತುಂಬ ಸುಲಭ ಇದೆ, ಯಾರು ಬೇಕಾದರೂ ಹೇಳ್ಕೊಬೋದು. ಒಂದು ತುಳಸಿ ಮಾಲೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ಕೊಳ್ಳಿ. ಮತ್ತು ಸಂಜೆ ನೀವು ಭಜನೆ ಆಗುತ್ತಲ್ಲ ಆವಾಗ ಹೇಳ್ಕೊಳ್ಳಿ. ಸಾಧ್ಯವಾದರೆ ಸಂಜೆ ಹೇಳ್ಕೊಳ್ಳಿ, ಇಲ್ಲಾಂದರೆ ಭಜನೆ ಮಾಡಿ. ಸಂಜೆನೂ ಹೇಳ್ಕೊಳ್ಳೋದ್ರಿಂದ ನಿಮಗೆ ನೋಡಿ ಮಂತ್ರಕ್ಕೆ ಬಲ ಜಾಸ್ತಿ. ಆದ್ದರಿಂದ ನೀವು ಸದಾ ವಿಷ್ಣುವಿನ ಸ್ಮರಣೆ ಮಾಡೋದ್ರಿಂದ ನಿಮಗೆ ಅಭಿವೃದ್ಧಿ ಹೊಂದುತ್ತೀರ. ಅದರಲ್ಲೂ ಏಕಾದಶಿ ದಿನ ನೀವು ನಿಮ್ಮ ಕೋರಿಕೆಗಳು ಈಡೇರೋಂಥ ದಿನ. ಏಕಾದಶಿ ದಿನ ನೀವು ಏನು ಕೇಳ್ಕೊಂಡ್ರು ಅದು ನಿಮಗೆ ಅತಿ ಬೇಗ ನಿಮಗೆ ಫಲ ಕೊಡತ್ತೆ, ನಿಮ್ಮ ಕೆಲಸ ಆಗತ್ತೆ. ನೀವೇನೇ ಸಂಕಲ್ಪ ಮಾಡಿಕೊಳ್ಳ್ರಿ, ಏನೇ ಮಾಡಿ ಏಕಾದಶಿ ದಿನ ಮಾಡೋದ್ರಿಂದ ನಿಮಗೆ ಅಭಿವೃದ್ಧಿ ಎಲ್ಲ ಆಗುತ್ತೆ ವೀಕ್ಷಕರೇ. ಈ ರೀತಿ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿ ಕಷ್ಟ ಇರೋದಿಲ್ಲ. ಅದರಿಂದ ಭಜನೆ ಮಾತ್ರ ತಪ್ಪದೇ ನೀವು ಮನೇಲಿ ಮಾಡಿ. ಭಜನೆ ಯಾವ ರೀತಿ ಮಾಡಬೇಕಂದ್ರೆ ನೋಡಿ, ನೀವು ಟಿ ವಿಲಿ ಹಾಕ್ಕೋಬೋದು, ಇಲ್ಲ ಫೋನಲ್ಲಿ ಹಾಕ್ಕೋಬೋದು. ವಿಷ್ಣು ಭಜನ್ ಅಂತ ಹಾಕಿದ್ರೆ ಬರುತ್ತೆ. ನೀವು ವಿಷ್ಣು ಭಜನ್ ಅಂತ ಹಾಕ್ಕೊಂಡು ಮಾಡಿ. ಮತ್ತು ಆ ದಿನ ನೀವು ಶಿವನ ಸ್ಮರಣೆನೂ ಮಾಡಬೇಕು. ಯಾಕೆ ಅಂದರೆ ವಿಷ್ಣು ಯಾವಾಗಲೂ ಶಿವನ ಸ್ಮರಣೆ, ಶಿವ ಯಾವಾಗಲೂ ರಾಮನ ಸ್ಮರಣೆ. ಅದರಿಂದ ನೀವು ಶಿವನು ಅವತ್ತು ನೀವು ಆರಾಧನೆ ಮಾಡ್ಕೋಬೇಕು. ಫಸ್ಟು ಗಣಪತಿ ಆರಾಧನೆ ಮಾಡಿಕೊಂಡು ಇದೆಲ್ಲ ಮಾಡಿ ವೀಕ್ಷಕರೇ. ತುಳಸಿ ಹಾರ ಹಾಕೋದನ್ನು ಮರಿಬೇಡಿ. ತುಳಸಿ ಅರ್ಚನೆ ಮಾಡಿ ಮತ್ತು ದೇವರಿಗೆ ಹಾಲು ನೈವೇದ್ಯ ಮಾಡೋದನ್ನು ಮರಿಬೇಡಿ. ಮತ್ತು ವೀಕ್ಷಕರೇ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆಲ್ಲ ಒಳ್ಳೇದು ಮಾಡಲಿ ಆ ದೇವರು, ನನಗೂ ನಿಮಗೆಲ್ಲ ಒಳ್ಳೇದು ಮಾಡಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊತೀನಿ ವೀಕ್ಷಕರೇ. ನಮಸ್ತೆ.